ನಾನು ಆರಂಭದಲ್ಲಿ ಉಲ್ಲೇಖ ಮಾಡಿದೆ. ನಾವು ನಿಮ್ ಜೊತೆಗಿದ್ದೇವೆ, ಆದ್ರೆ ನೀವು ನಾವು ಇಬ್ರು ಇರೋದು ಇಲ್ಲಿ ಜನಗಳಿಗೋಸ್ಕರ ಅನ್ನೋದನ್ನ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ನಾವು ನೆಪಗಳು ಹೇಳ್ಕೊಂಡು ಜನಗಳಿಗೆ ಹಿಂಸೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜನ ನಮ್ಮಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಏನೋ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ. ಆ ಜನಗಳಿಗೆ ಪರಿಹಾರ ಕೊಡಬೇಕಾಗಿರೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದಕ್ಕಾಗಿನೇ ನಾವಿಲ್ಲಿ ಕೂತಿರೋದು. ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ. ನಾವು ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ ಇದ್ರೆ 101 ನೆಪಗಳು ಸಿಗ್ತವೆ ನಮ್ಗೆ ತಕ್ಷಣಕ್ಕೆ. ಇದಕ್ಕೆ ಕೈಗಿಡಿದ್ರೆ ಕಾಲು ಹೇಳ್ತಾರೆ, ಕಾಲ್ಗೆ ಹಾಕಿದ್ರೆ ಕೈ ಅಂತೇಳಿ ಹೆಂಗ್ ಬೇಕೋ ನಾವು ಮಾಡ್ಬೋದು. ಮಾಡ್ಬೇಕು ಅಂದ್ರೇನು ದಾರಿ ಸಿಗುತ್ತೆ, ಮಾಡೋದಕ್ಕೆ ಇಷ್ಟ ಇಲ್ಲದೆ ಹೋದ್ರೆ ನೆಪಗಳು ಸಿಗ್ತವೆ. ಆದ್ರೆ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ನಮ್ಮ ಬೆಂಗಳೂರಿನ ಎಂಟೈರ್ ಟೀಮ್ ನಾವು ನಿಮ್ ಜೊತೆಗಿದ್ದೇವೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಾಗಲಿ, ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ, ಸರ್ವೆ ಕಮಿಷನರ್, ರೆವಿನ್ಯೂ ಕಮಿಷನರ್ ಇದ್ದಾರೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಲ್ಲರೂ ಕೂಡ ನಾವು ಈ ಯಾವುದೇ ಸಮಸ್ಯೆಗಳು ಬಂದ್ರೆ ನಾವು ಕೂಡ ನಿಮ್ ಜೊತೆಗೆ ಎಲ್ಲಾ ವಿಷಯಗಳಲ್ಲಿ ಇದ್ದೇವೆ. ನೀವು ನಾವು ಎಲ್ಲರೂ ಸೇರಿ ಕೆಲಸ ಕಡಿಮೆನೋ ಕೆಲಸ ಜಾಸ್ತಿನೋ ಅದನ್ನೆಲ್ಲ ನಾವು ಎಷ್ಟೇ ಜಾಸ್ತಿ ಕೆಲಸ ಅಂತ ತಿಳಿದ್ರು ಕೂಡ ಅದನ್ನ ನಾವು ಜವಾಬ್ದಾರಿ ಇರೋದ್ರಿಂದ ಜನಗಳ ಸಮಸ್ಯೆಗೆ ಸ್ಪಂದಿಸಿ ಆ ಪರಿಹಾರಗಳನ್ನ ಕೊಡಬೇಕು. ಮುಖ್ಯಮಂತ್ರಿಗಳು ಕೂಡ ನಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಕಾಲಕ್ಕಾದ್ರೂ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಸುಮಾರು ಜನ ಮಾಡ್ತಾ ಇದ್ದೀರಾ. ನಾನು ಅದನ್ನು ಕೂಡ ಹೇಳ್ಬೇಕು. ಇಲ್ಲಾಂದ್ರೆ ಇಲ್ಲಿವರೆಗೂ ಇಷ್ಟು ಪ್ರಗತಿ ನಾವು ಆಧಾರ್ ಸೀಡಿಂಗ್ ಆಗಲಿ, ಲ್ಯಾಂಡ್ ಬೀಟ್ ಆಗಲಿ, ಅಥವಾ ಗೌರ್ಮೆಂಟ್ ಲ್ಯಾಂಡ್ ಗಳನ್ನ ಒಂದು ಕಡೆಗೆ ಇಷ್ಟು ದಿನ ಒಂದು ಲಿಸ್ಟೇ ಇರಲಿಲ್ಲ, ಡೇಟಾಬೇಸೇ ಇರಲಿಲ್ಲ ಗೌರ್ಮೆಂಟ್ ಲ್ಯಾಂಡ್. ಅದನ್ನ ಆಗಲಿ ಈಗ 1 to 5 ಆಂದೋಲನವನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇವೆಲ್ಲ ಇಲ್ಲಿವರೆಗೂ ಮಾಡೋದಕ್ಕೆ ಆಮೇಲೆ ಸುಮಾರು ತಹಶೀಲ್ದಾರ್ ಕೋರ್ಟ್ಗಳಲ್ಲಿ ಮೊದಲು ಒಂದು ರೆವಿನ್ಯೂ ಕೋರ್ಟ್ ಕೇಸು ವಿಲೆ ಆಗ್ಬೇಕಂದ್ರೆ ಬಹಳ ಟೈಮ್ ತಗೊಳ್ತಾ ಇತ್ತು. ಇವತ್ತು ಮೆಜಾರಿಟಿ ಕೇಸಸ್ 90 ಡೇಸ್ ಒಳಗಡೆ ವಿಲೆ ಆಗ್ತಾ ಇದೆ ತಹಶೀಲ್ದಾರ್ ಲೆವೆಲ್. ಸೊ ತಹಶೀಲ್ದಾರ್ ಕೋರ್ಟ್ಗಳಲ್ಲಿ ಬಾಕಿ ಇದ್ದಂತಹ ಕೇಸುಗಳು ಬಹುತೇಕ ನಾವು ಇವತ್ತು ವಿತಿನ್ ದ ನಾರ್ಮ್ಸ್ ಒಳಗಡೆ ತಗೊಂಡು ಬಂದಿದ್ದೇವೆ. ಎಸಿ ಕೋರ್ಟ್ಗಳಲ್ಲಿ 1 ವರ್ಷಕ್ಕಿಂತ ಹೆಚ್ಚು, ತಮಗೆ ಗೊತ್ತಿದೆ ಎಸಿ ಕೋರ್ಟ್ ಅಲ್ಲಿ ಬರೀ 6 ತಿಂಗಳು ಟೈಮ್ ಇರೋದು. ಆದ್ರೆ ಎಸಿ ಕೋರ್ಟ್ ಅಲ್ಲಿ 1 ವರ್ಷಕ್ಕಿಂತ ಮೀರಿದಂತಹ ಪ್ರಕರಣಗಳು 60,000 ಇತ್ತು ಹೋದ ವರ್ಷ. ಈ 1 ವರ್ಷದಲ್ಲಿ ಅಂತದ್ರಲ್ಲಿ 24,000 ಕೇಸುಗಳನ್ನ ವಿಲೆ ಮಾಡಿ ಇವಾಗ 1 ವರ್ಷಕ್ಕಿಂತ ಮೇಲೆ ಇರೋದು 36,000ಕ್ಕೆ ಇಳಿಸಿದೆ. ಆದ್ರೆ ಇನ್ನೂ ಇಳಿಸಬೇಕಾಗಿರೋದು ಕೂಡ ಇದೆ. ಸೊ ಸಾಕಷ್ಟು ಕೆಲಸ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಮೇಲೆ ಕೆಲಸದ ಬಾಕಿನೂ ಕೂಡ ಅಷ್ಟೇ ಇರೋದ್ರಿಂದ ಇನ್ನೂ ಸ್ವಲ್ಪ ಎಲ್ಲರೂ ಕೈ ಜೋಡಿಸಿದ್ರೆ ಹೆಚ್ಚಿಗೆ ಮಾಡಬಹುದು. ಮುಂದಿನ ದಿನಗಳಲ್ಲಿ ಸರ್ವೆ ಇಲಾಖೆಯದ್ದು ಬಹಳ ಕೆಲಸ ಜಾಸ್ತಿ ಆಗುತ್ತೆ ಬರುತ್ತೆ. ಸೊ ಹಾಗಾಗಿ ಇವತ್ತು ಸರ್ವೇಯರ್ಸು, ಸೂಪರ್ವೈಸರ್ಸು ಸುಮಾರು ಜನ ಬಂದಿದ್ದೀರಾ. ಸೊ ಸರ್ವೆ ಇಲಾಖೆಗೆ ನಾವು ಕೂಡ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಸರ್ವೆ ಇಲಾಖೆಗೆ ಏನೇ ಬೇಕಾದ್ರೂ ನಾವು ಸಪೋರ್ಟ್ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಅನುಕೂಲ ತೆಗೆದುಕೊಂಡು ಒಟ್ಟಾರೆ ಜನಗಳ ಸಮಸ್ಯೆಗಳನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ನೀವು ನಾವು ಎಲ್ಲರೂ ಕೂಡ ಸೇರಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇನ್ನಷ್ಟು ತೀವ್ರವಾದಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ನಾನು ಆರಂಭದಲ್ಲಿ ಇಷ್ಟು ನನ್ನ ಮಾತುಗಳನ್ನು ಏನೋ ಒಂದು ಡ್ರಾಮಾ ನೋಡಕ್ ಬಂದಿದ್ದೀರಾ ಇಲ್ಲಿ. ಆಗುತ್ತಾ ಆಗಲ್ಲ ರೀ. ಸರ್ ನಮಸ್ಕಾರ ಸರ್, ಮಾಡ್ಬೋದು.